ಸಂಪುಟದಲ್ಲಿ ಇವತ್ತು ಬಹಳ ಬಿಸಿ ಬಿಸಿಯಾದಂತಹ ಚರ್ಚೆ ನಡೆದಿದೆ. ಇದರ ಪರಿಣಾಮ ಜಾತಿಗಣತಿಗೆ ಬ್ರೇಕ್ ಬೀಳುತ್ತಾ ಅನ್ನುವಂಥ ಅನುಮಾನ ಶುರುವಾಗಿದೆ. ಸಿದ್ದರಾಮಯ್ಯ ಪ್ರತಿಷ್ಠೆಯ ಜಾತಿಗಣತಿಗೆ ಬೀಳುತ್ತಾ ಬ್ರೇಕ್? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸಚಿವರಿಂದಲೇ ಜಾತಿಗಣತಿಗೆ ಸಚಿವ ಸಂಪುಟ ಸಭೆಯಲ್ಲೇ ವಿರೋಧ ವ್ಯಕ್ತವಾಗಿದೆ. ನೋಡಿ, ಇವರೇ ಜಾತಿಗಣತಿಗೆ ಅಪ್ರೂವ್ ಮಾಡಿದಂಥವ್ರು ಈಗ ಅವರೇ ವಿರೋಧವನ್ನ ಮಾಡ್ತಾ ಇದ್ದಾರೆ. ಸಮುದಾಯಗಳ ವಿರೋಧ, ಪ್ರತಿಪಕ್ಷಗಳ ಆಕ್ಷೇಪದ ನಂತರ ಮಂತ್ರಿಗಳು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮಂತ್ರಿಗಳಿಗೆ ತಡವಾಗಿ ಜ್ಞಾನೋದಯ ಆಗಿದ್ದು ಹೇಗೆ ಅನ್ನುವಂಥ ಕುತೂಹಲ ಇದ್ದೇ. ಯಾಕೆಂದರೆ ಈಗಾಗಲೇ ವ್ಯಕ್ತವಾಗ್ತಾ ಇರುವಂಥ, ಬಹಿರಂಗ ಆಗ್ತಾ ಇರುವಂತಹ ವಿಚಾರಗಳು ಬಹಳ ಮುಖ್ಯ. ವಿಧಾನಸೌಧದಲ್ಲಿ ನಡೆದಂತಹ ಹಿರಿಯ ಸಚಿವರ ಸಭೆಯಲ್ಲಿ ಒಮ್ಮತದ ನಿಲುವಿಗೆ ಬರಲಾಗಿದೆ. ಇವತ್ತು ಹಿರಿಯ ಸಚಿವರುಗಳಿಗೆ ಒಂದು ಸಂಪುಟ ಸಭೆಯ ನಂತರ ಸಿಎಂ ಹೇಳಿದ್ದಾರೆ, ನೀವೇ ಒಂದು ಡಿಸೈಡ್ ಮಾಡ್ಕೊಂಡು ಬನ್ನಿ ಅಂತ. ಹೆಚ್ಚುವರಿಯಾಗಿ ಸೇರ್ಪಡೆಯಾದ ಜಾತಿಗಳನ್ನು ತೆಗೆಯೋದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿರುವಂತಹ ಜಾತಿಗಳನ್ನು ತೆಗಿಬೇಕು ಅಂತೇಳಿ. ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿರುವ 331 ಜಾತಿಗಳನ್ನು ತೆಗೆಯೋದಕ್ಕೆ ತೀರ್ಮಾನ ಆಗಿದೆ. ಇವೆಲ್ಲವೂ ಕೂಡ ಸಣ್ಣ ಸಣ್ಣ ಜಾತಿಗಳಿದೆ, ಸಣ್ಣ ಪುಟ್ಟ ಜಾತಿಗಳಿದ್ದಾವೆ. ಅದು ಬಹಳ ಮುಖ್ಯ. ಸಭೆಯ ನಿರ್ಧಾರಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಶಿಫಾರಸು ಮಾಡೋದಕ್ಕೂ ಕೂಡ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಕುಲಶಾಸ್ತ್ರೀಯ ಅಧ್ಯಯನ ಮಾಡದೆ ಜಾತಿ ಸಮೀಕ್ಷೆ ಸಾಧ್ಯವಿಲ್ಲ ಎಂಬ ಚರ್ಚೆಯೂ ಕೂಡ ಶುರುವಾಗಿದೆ. ಹಾಗಾಗಿ ಇನ್ನೊಮ್ಮೆ ಕುಲಶಾಸ್ತ್ರೀಯ ಅಧ್ಯಯನ ಕರ್ನಾಟಕದಲ್ಲಿ ಮಾಡಿ ಮುಗಿಸುವ ಹೊತ್ತಿಗೆ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯೂ ಕೂಡ ಮುಕ್ತಾಯ ಆಗಿರುವ ಚಾನ್ಸಸ್ ಜಾಸ್ತಿ ಇದೆ. ಕುಲಶಾಸ್ತ್ರೀಯ ಅಧ್ಯಯನ ಮಾಡದೆ ಸಮೀಕ್ಷೆ ಮಾಡೋದು ಕೂಡ ವ್ಯರ್ಥ ಅನ್ನುವ ಅಭಿಪ್ರಾಯಕ್ಕೆ ಸಚಿವರುಗಳು ಬಂದಿದ್ದಾರೆ. ತಮಾಷೆ ಅನ್ಸೋದು ಇದುವೇನು. ಯಾಕೆಂದರೆ ಇವರಿಗೆ ಇಷ್ಟು ದಿವಸಗಳ ಕಾಲ ಯಾಕೆ ಇದು ಹೊಳಿಲಿಲ್ಲ, ಈಗ ಹೇಗೆ ಹೊಳಿಯಿತು ಅನ್ನೋದು ಈಗಿರುವ ಪ್ರಶ್ನೆ. ಸಚಿವರ ಸಭೆಯ ನಿರ್ಣಯದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ತರೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಮತ್ತು ಸರ್ಕಾರದಿಂದ ಘೋಷಣೆಯಾಗಿರುವ ಜಾತಿ ಸಮೀಕ್ಷೆಗೆ ಬಹುತೇಕ ಸದ್ಯಕ್ಕೆ ತಡೆ ಬೀಳುವ ಸಾಧ್ಯತೆ ಇದೆ. ಅಷ್ಟರ ಮಟ್ಟಿಗೆ ಟೀಚರ್ಸ್ ಸ್ವಲ್ಪ ನೆಮ್ಮದಿಯನ್ನು ನಿಟ್ಟಿಸಿರು ಬಿಡ್ಬೋದು. ದಸರಾ ರಜೆಯಲ್ಲಿ ಇಲ್ದಿದ್ರೆ ಮನೆ ಮನೆಗಳಿಗೆ ಹೋಗಿ ಜಾತಿ ಯಾವುದಯ್ಯ ಅಂತ ಕೇಳಬೇಕಿತ್ತು. ಸದ್ಯಕ್ಕೆ ಅದು ಮುಂದಕ್ಕೆ ಹೋಗ್ಬೋದು. ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಜಾತಿಗಣತಿ ಬಗ್ಗೆ ಸಚಿವರುಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಇಲ್ಲಿ ಪ್ರಮುಖ ಸಚಿವರು ಮತ್ತು ಪ್ರಬಲ ಜಾತಿಗಳ ಸಚಿವರುಗಳು ಇಲ್ಲಿರುವಂಥದ್ದು. ಡಿ.ಕೆ. ಶಿವಕುಮಾರ್, ಎಂ.ಬಿ. ಪಾಟೀಲ್, ಎಸ್.ಎಸ್. ಮಲ್ಲಿಕಾರ್ಜುನ ಸೇರಿ ಹಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಎಂ.ಬಿ. ಪಾಟೀಲರು ಕೂಡ ಸಭೆಯಲ್ಲಿ ಹೇಳಿದಾರಂತೆ. ಏರು ಧ್ವನಿಯಲ್ಲೇ ಜಾತಿಗಣತಿ ವಿರುದ್ಧ ಕೆಲ ಸಚಿವರುಗಳು ಮಾತನಾಡಿದ್ದಾರೆ. ಸಮೀಕ್ಷೆಯನ್ನೇ ಮುಂದೂಡಿಕೆ ಮಾಡಿದರೆ ಹೇಗೆ ಅನ್ನೋದರ ಬಗ್ಗೆ ಚರ್ಚೆ ಆಗಿದೆ ಸಚಿವ ಸಂಪುಟ ಸಭೆಯಲ್ಲಿ. 331 ಜಾತಿಗಳು ಸೇರ್ಪಡೆಯಾಗಿವೆ, ಪರಿಗಣಿಸುವುದು ಹೇಗೆ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಸಮೀಕ್ಷೆಯನ್ನೇ ಮುಂದೂಡಿಕೆ ಮಾಡಿ ಅಂತೇಳಿ ಸಚಿವರುಗಳು ಆಗ್ರಹಿಸಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯನವರ ಟೀಮ್ನ ಸಚಿವರು ಇದ್ದರು, ಎಲ್ಲ ಸಚಿವರುಗಳು ಕೂಡ ಸೇರಿಕೊಂಡಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಂಶವನ್ನು ಉಲ್ಲೇಖ ಮಾಡಿದಾರಂತೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿಗಣತಿ ವಿರೋಧಗಳಿಂದಾಗಿ ಸಿದ್ದರಾಮಯ್ಯನವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮೊದಲಿಗೆ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ನನ್ನ ಮೇಲೇನೆ ಜಾತಿವಾದಿ ಅಂತೇಳಿ ಪಟ್ಟ ಕಟ್ತಾ ಇದ್ದಾರೆ ಅನ್ನೋದನ್ನ ಸಿದ್ದರಾಮಯ್ಯನವರ ಅಳುಕು, ಅಂಜಿಕೆ. ಅದು ಯಾಕೆ ಈಗ ಬಂತೋ ಗೊತ್ತಿಲ್ಲ. ಎಲ್ಲ ಜಾತಿಯಲ್ಲೂ ಕೂಡ ಬಡವರಿದ್ದಾರೆ ಮತ್ತು ತಾರತಮ್ಯ ಸರಿಪಡಿಸೋದಕ್ಕೆ ಸಮೀಕ್ಷೆ ಮಾಡ್ತಿರೋದು ಅಂತೇಳಿ ಸಿದ್ದರಾಮಯ್ಯನವರು ಯಥಾಪ್ರಕಾರವಾಗಿ ಜಾತಿ ಸಮೀಕ್ಷೆಯ ಸಮರ್ಥನೆಯನ್ನು ಮಾಡಿದ್ದಾರೆ. ಕೇವಲ ಜಾತಿ ಸಮೀಕ್ಷೆ ಎಂದು ಇದನ್ನು ಬಿಂಬಿಸಲಾಗ್ತಾ ಇದೆ, ಕೇವಲ ಜಾತಿ ಗಣತಿ ಅಂತೇಳಿ ಇದನ್ನು ಬಿಂಬಿಸಲಾಗ್ತಾ ಇದೆ. ಸಂಪುಟ ಸಭೆಯಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ತಮ್ಮನ್ನು ಈ ರೀತಿಯಾಗಿ ಬಿಂಬಿಸಲಾಗ್ತಾ ಇದೆ ಅಂತ ಹೇಳ್ಕೊಂಡು ಅಷ್ಟೇ ಅಲ್ಲದೆ ಜಾತಿ ಗಣತಿಯನ್ನು ಮಾಡಿಸಲೇಬೇಕು ಅಂತೇಳಿ ಸಿದ್ದರಾಮಯ್ಯನವರು ಕೂಡ ಪಟ್ಟು ಹಿಡಿದಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರು ಇದ್ದಂಥ ವೇದಿಕೆಯಲ್ಲೇ ರಾಹುಲ್ ಗಾಂಧಿಯವರು ಅವತ್ತು ಹೇಳಿದ್ದು ದೆಹಲಿಯಲ್ಲಿ, ಜಾತಿ ಗಣತಿ ಅಂತ ಹೇಳಿದರೆ ಅದೊಂದು ಭೂಕಂಪ ಆದಂಗೆ ಅಂತೇಳಿ. ಈಗ ಆ ಭೂಕಂಪ ಆಗೋದಕ್ಕಿಂತ ಮುಂಚಿತವಾಗಿಯೇ ಸಚಿವ ಸಂಪುಟದಲ್ಲಿ ಸಣ್ಣ ಒಂದು ಭೂಕಂಪ ಆಗಿದೆ, ಕಂಪನ ಶುರುವಾಗಿದೆ. ಈ ಭೂಕಂಪ ಇನ್ನೇನೇನು ಆಗುತ್ತೆ ಅಂತೇಳಿ ನೋಡಬೇಕಾಗಿದೆ. ಇದಾಗಿತ್ತು ವೋಟ್ ಚೋರಿ. ಇದು ಸದ್ಯ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪಠಿಸ್ತಾ ಇರುವಂತಹ ಏಕೈಕ ಮಂತ್ರ. ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಮತ್ತೊಮ್ಮೆ ವೋಟ್ ಚೋರಿ ಬಗ್ಗೆ ಆರೋಪ ಮಾಡಿದ್ದಾರೆ. ಈ ಬಾರಿ ಕರ್ನಾಟಕದ್ದೇ ಮತ್ತೊಂದು ವಿಧಾನಸಭಾ ಕ್ಷೇತ್ರವನ್ನು ತಗೊಂಡು ಬಂದಿದ್ದಾರೆ, ಆಳಂದ ವಿಧಾನಸಭಾ ಕ್ಷೇತ್ರ. ಇಲ್ಲಿ ನಡೆದಿರತಕ್ಕಂತಹ ಮತದಾರರ ಪಟ್ಟಿಯಲ್ಲಿ ಹೆಸರುಗಳ ಡಿಲೀಟ್ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಸತ್ಯ ಏನು? ಯಾಕಂದ್ರೆ ರಾಹುಲ್ ಗಾಂಧಿ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಕೇಂದ್ರ ಚುನಾವಣಾ ಆಯೋಗ ಇವತ್ತು ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ಮುಗಿಸ್ತಾ ಇದ್ದಂತೆಯೇ ಪ್ರತಿಕ್ರಿಯೆ ನೀಡಿದೆ. ಹಾಗಿದ್ರೆ ಸತ್ಯ ಯಾವುದು ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಇಲ್ಲಿ ರಾಹುಲ್ ಗಾಂಧಿ ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಒಂದು ಕಡೆಯಲ್ಲಿ CIDಯಿಂದ ನಡೀತಾ ಇರುವಂತಹ ಎನ್ಕ್ವೈರಿ ಬಗ್ಗೆ ಹೇಳ್ತಾ ಇದೆ. ಚುನಾವಣಾ ಆಯೋಗ ಹೇಳ್ತಾ ಇದೆ, ಇಲ್ಲ ನಾವೇ ಈ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರು ಡಿಲೀಟ್ ಮಾಡ್ತಾ ಇರತಕ್ಕಂತಹ ಪ್ರಕ್ರಿಯೆಗಳ ಬಗ್ಗೆ ನಾವೇ FIR ಅನ್ನು ಮಾಡಿದ್ವಿ. ಯಾವಾಗ? ಚುನಾವಣೆ ಪೂರ್ವದಲ್ಲೇ ಮಾಡಿದ್ವಿ. ಹೀಗಿರುವಾಗ ಇದರಲ್ಲಿ ಹೊಸದೇನೂ ಇಲ್ಲ,
ರಾಹುಲ್ ಗಾಂಧಿ ಹೇಳಿರೋ ರೀತಿಯಲ್ಲಿ ಅಲ್ಲಿ ಮತದಾರ ಪಟ್ಟಿಯಿಂದ ಏಕಾಏಕಿ ಡಿಲೀಟ್ ಆಗುವಂಥ ಪ್ರಶ್ನೆನೇ ಇಲ್ಲ ಅಂತೇಳಿ ಉತ್ತರ ಕೊಡ್ತಾ ಇದ್ದಾರೆ. ಹಾಗಿದ್ರೆ ರಾಹುಲ್ ಗಾಂಧಿ ಇನ್ನೊಂದು ಮಾತನ್ನು ಕೇಳ್ತಿದ್ದಾರೆ, IP ಅಡ್ರೆಸ್, OTP ಇವುಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ CID ಅವರು ಬರೆದಿರ್ತಕ್ಕಂತಹ ಪತ್ರಗಳಿಗೆ ನೀವು ಯಾಕೆ ಉತ್ತರ ಕೊಡ್ತಿಲ್ಲ, ಒಂದು ವಾರದೊಳಗೆ ಅದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಿದ್ದಾರೆ. ಬಹುಶಃ ಆ ಉತ್ತರ ಸಿಕ್ಕಿದ್ರೆ ಸತ್ಯ ಏನು ಸುಳ್ಳು ಏನು ಅನ್ನೋಂಥ ಗೊತ್ತಾಗುತ್ತೆ. ಆನ್ಲೈನ್ ಮೂಲಕವಾಗಿ ಅಪ್ಲೈ ಮಾಡಿ ಡಿಲೀಟ್ ಮಾಡಿಸಿದ್ದಾರೆ ಅನ್ನೋಂಥದ್ದು ಆರೋಪ. ಆನ್ಲೈನ್ ಮೂಲಕವಾಗಿ ಅಪ್ಲೈ ಮಾಡೋದಕ್ಕೆ ಆಪ್ಷನ್ ಇಲ್ಲ ಅಂತ ಹೇಳುವಂಥದ್ದು ಚುನಾವಣಾ ಆಯೋಗದ ಸ್ಪಷ್ಟನೆ. ಹಾಗಾದರೆ ಸತ್ಯ ಏನು, ನಿಜಕ್ಕೂ ಇಲ್ಲಿ ಏನು ನಡೀತಿದೆ, ಇದರ ಸುತ್ತಲೂ ಬರ್ತಾ ಇರುವಂತಹ ಆರೋಪಗಳ ಸ್ವರೂಪ ಏನೇನಿದ್ದಾವೆ ಮತ್ತು ಯಾರು ಏನು ಹೇಳ್ತಾರೆ, ಮತದಾರ ಪಟ್ಟಿಯಿಂದ ತಮ್ಮ ಹೆಸರುಗಳನ್ನು ಡಿಲೀಟ್ ಆಗಿದೆ ಅಥವಾ ಡಿಲೀಟ್ ಆಗುವಂತಹ ಸಂಚು ನಡೆದಿದೆ ಅಂತ ಹೇಳ್ತಾ ಇರುವಂಥವರು ಕೂಡ ಮಾಡ್ತಾ ಇರುವ ಆರೋಪಗಳೇನು, ಅವರ ಪ್ರತಿಕ್ರಿಯೆಗಳೇನು, ಇದೆಲ್ಲದರ ಬಗೆಗಿನ ಒಂದು ವಿಸ್ತೃತವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಸತ್ಯ ಏನು ಅಂತೇಳಿ, ಯಾಕಂದರೆ ಜನರಿಗೆ ಅಂತಿಮವಾಗಿ ಬೇಕಾಗಿರುವಂಥ ಸತ್ಯ ಯಾವುದು ಅಂತೇಳಿ. ಇಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇರೋದು ಸತ್ಯನ ಅಥವಾ ಚುನಾವಣಾ ಆಯೋಗ ಹೇಳ್ತಿರೋದು ಸತ್ಯನ, ಯಾವುದು ಸತ್ಯ, ನಿಜಕ್ಕೂ ಇಲ್ಲಿ ವೋಟ್ ಡಿಲೀಟ್ ಆಗ್ತಾ ಇದೆ, ಏನು ಕತೆ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿರುವಂಥದ್ದು. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಸಂಪುಟದಲ್ಲಿ ಜಾತಿ ಕದನ. ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಜಾತಿ ಗಣತಿಗೆ ತೀವ್ರ ವಿರೋಧ ರಾಜ್ಯದ ಸಚಿವರಿಂದಲೇ ವ್ಯಕ್ತವಾಗಿದೆ. ಇದರೊಂದಿಗೆ ಜಾತಿ ಗಣತಿಗೆ ಬ್ರೇಕ್ ಬೀಳುತ್ತಾ ಅನ್ನುವಂಥ ಅನುಮಾನ ದಟ್ಟವಾಗಿದೆ. ಈ ವಿರೋಧದ ಧ್ವನಿ DCM DK ಶಿವಕುಮಾರ್ ಅವರಿಂದಲೇ ಬಂದಿದ್ದರಿಂದಾಗಿ ಪ್ರಬಲ ಜಾತಿಗಳ ಸಚಿವರು ಕೂಡ ತಮ್ಮ ಮನದಾಳದ ಮಾತುಗಳನ್ನು ಹೇಳ್ಕೊಂಡಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ಗೆ ನಷ್ಟ ಆಗತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನ ಸಚಿವರುಗಳ ಆತಂಕ. ತಮಾಷೆ ಇರುವಂಥದ್ದು ಇಲ್ಲೇನೆ. ರಾಹುಲ್ ಗಾಂಧಿ ತೆಲಂಗಾಣದ ಜಾತಿ ಗಣತಿಯ ಬಗ್ಗೆ ಇತ್ತೀಚೆಗೆ AICC ಮಟ್ಟದಲ್ಲಿ ನಡೆದಂತಹ OBC ನಾಯಕರುಗಳ ಸಭೆಯಲ್ಲಿ, OBC ಕಾರ್ಯಕರ್ತರ ಸಮಾವೇಶದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು, ಜಾತಿ ಗಣತಿಯ ರಿಸಲ್ಟ್ ಕೈಗೆ ಬಂದಿದೆ, ಇದು ರಾಜಕೀಯದ ಭೂಕಂಪ ಅಂತ ಹೇಳಿ. ಈಗ ಕಾಂಗ್ರೆಸ್ನ ಸಚಿವ ಸಂಪುಟದಲ್ಲಿ ಭೂಕಂಪ ಶುರುವಾಗಿದೆ, ಇನ್ನು ಜಾತಿ ಗಣತಿ ವರದಿ ಬಂದಿಲ್ಲ. ಜಾತಿ ಗಣತಿಯ ಚರ್ಚೆ ಶುರುವಾಗುವಾಗಲೇ ಕಾಂಗ್ರೆಸ್ನ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲೇ ಭೂಕಂಪ ಆಗಿದೆ. ಯಾವ ಕಾರಣಕ್ಕಾಗಿ, ಏನು ನಡೀತಿದೆ, ಯಾವ ಉದ್ದೇಶ, ಇದು ಏನು ಆತಂಕಗಳಿಂದ ಒಳಗೊಂಡಿರುವಂಥದ್ದು, ಅದನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಸಂಪುಟದಲ್ಲೂ ಕೂಡ ಜಾತಿ ಕದನ ಹೇಗಿದೆ ಅಂತ ಹೇಳಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಸತ್ಯ ಏನು? ರಾಹುಲ್ ಗಾಂಧಿ ಹೇಳ್ತಿದ್ದಾರೆ, ನಾನು ಹೇಳ್ತಿರೋದೇ ಸತ್ಯ ಅಂತ ಹೇಳ್ತಿದ್ದಾರೆ. ಚುನಾವಣಾ ಆಯೋಗದ ಕಡೆಯಿಂದ ಬರುವಂತಹ ಉತ್ತರ, ರಾಹುಲ್ ಗಾಂಧಿ ಹೇಳ್ತಿರೋದು ಸುಳ್ಳೇ ಸುಳ್ಳು ಅಂತ. ಇಲ್ಲಿ ಆರೋಪಗಳಿದ್ದಾವೆ, ಆರೋಪಕ್ಕೆ ಪೂರಕವಾದ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಆ ದಾಖಲೆಗಳೆಲ್ಲವೂ ಸುಳ್ಳು ದಾಖಲೆಗಳನ್ನು ಹೇಗೆ ಸೃಷ್ಟಿ ಮಾಡ್ತಾರೆ? CID ಅವರು ತನಿಖೆ ನಡೆಸ್ತಾ ಇರುವ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ನಿಂದ ಯಾವ ಕಾರಣಕ್ಕಾಗಿ ಉತ್ತರಗಳು ಸಿಗ್ತಾ ಇಲ್ಲ, ಅವರು ಎತ್ತಿರುವಂತಹ ಪ್ರಶ್ನೆಗಳಿಗೆ ಅಥವಾ ಅವರು ಕೇಳಿರುವಂತಹ ಮಾಹಿತಿಗಳನ್ನು ಯಾಕೆ ಕೊಡ್ತಾ ಇಲ್ಲ, ಈ ರೀತಿಯಾದಂತಹ ಅನೇಕ ಪ್ರಶ್ನೆಗಳು ಕೂಡ ಈ ಆರೋಪದ ಸುತ್ತಲೇ ಇರುವಂಥದ್ದು, ಪ್ರತ್ಯಾರೋಪದ ಅಥವಾ ಸ್ಪಷ್ಟನೆಯ ಸುತ್ತಲೇ ಇರುವಂಥದ್ದು. ಅದರ ಬಗ್ಗೆ ವರದಿಯನ್ನು ತೋರಿಸ್ತೀವಿ. Anand constituency in Karnataka, 6,018 votes. We don't know the total number of votes that were deleted in Anand. ಸಮಾಜ ಯಾರ್ಯಾನ ಹಾಕ್ಯಾರ ಅನ್ನೋದು ಬರ್ತಾ ಇಲ್ಲ. ಮೇಲೆ 9 ಲಿಸ್ಟನ್ನು ಡಿಲೀಟ್ ಮಾಡಿದ್ದಾರೆ. It has become a habit of Shri Rahul Gandhi to make incorrect and baseless allegations. ಬೇರೆ ಕ್ಷೇತ್ರದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ. ಕಳ್ಳ ತಪ್ಪಿಸ್ಕೊಳ್ಳಿಕ್ಕೆ ಬೇರೆಯವರನ್ನ ಕಳ್ಳ ಮಾಡ್ಲಿಕ್ಕೆ ಹೊರಟಿದ್ದಾರೆ. ವೋಟ್ ಚೋರಿ. ಇನ್ನು ರಾಹುಲ್ ಗಾಂಧಿ ಸದ್ಯ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಬಳಸುತ್ತಿರುವ ಬ್ರಹ್ಮಾಸ್ತ್ರ. ಇಂದು ಅದೇ ಅಸ್ತ್ರವನ್ನು ಮತ್ತೊಮ್ಮೆ ಪ್ರಯೋಗಿಸಿದ್ದಾರೆ. ಈ ಹಿಂದೆ ಮಹದೇವಪುರ ಕ್ಷೇತ್ರದ ದಾಖಲೆ ಮುಂದಿಟ್ಟು ಆರೋಪ ಮಾಡಿದ್ದ ರಾಹುಲ್ ಗಾಂಧಿ ಇವತ್ತು ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಎಂದು ಹೇಳಿ ಸುಂಟರಗಾಳಿ ಎಬ್ಬಿಸಿದ್ದಾರೆ. Anand constituency in Karnataka, 6,018 votes. Somebody tried to delete 6,018 votes. 2024 ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಕಳ್ಳತನ ಆಗಿತ್ತು ಎಂಬ ಆರೋಪ ಮಾಡಿದ್ರು ರಾಹುಲ್ ಗಾಂಧಿ.
ಇದೀಗ 2023ರ ವಿಧಾನಸಭೆ ಚುನಾವಣೆಯಲ್ಲೂ ಅಂಥದ್ದೇ ಗೋಲ್ಮಾಲ್ ಅಂತ ದಾಖಲೆ ವಿಡಿಯೋಗಳ ಸಮೇತ ಪ್ರೆಸೆಂಟ್ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅನ್ನೋದು ರಾಹುಲ್ ಗಾಂಧಿ ಆರೋಪ. ಕರ್ನಾಟಕದವರೇ ಅಲ್ಲದವರಿಂದ ಡಿಲೀಟ್, ಸೇರ್ಪಡೆ, ಮಾರ್ಪಾಡು ಇತ್ಯಾದಿಗಳ ಮೂಲಕ ಎಲೆಕ್ಷನ್ ಕಮಿಷನ್ ನೇತೃತ್ವದಲ್ಲೇ ವೋಟ್ ಡಿಲೀಟ್ ಆಗಿದೆ ಅನ್ನೋದು ರಾಹುಲ್ ಗಾಂಧಿ ಆರೋಪ. ವಿಧಾನಸಭೆ ಚುನಾವಣೆ ವೇಳೆ ಕಲಬುರಗಿ ಜಿಲ್ಲೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನವಾಗಿದೆ ಎಂದು ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಆಳಂದ ಕ್ಷೇತ್ರದಲ್ಲಿ ಒಟ್ಟು 6018 ಮತದಾರರ ಹೆಸರುಗಳು ಡಿಲೀಟ್ ಮಾಡಲಾಗಿದ್ದು, ಸೆಂಟ್ರಲೈಸ್ ನಕಲಿ ಸಾಫ್ಟ್ವೇರ್ ಬಳಸಿ ಹೊರಗಿನವರು ಹೆಸರುಗಳನ್ನ ಡಿಲೀಟ್ ಮಾಡಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಕರ್ನಾಟಕದವರಲ್ಲದ ವ್ಯಕ್ತಿಗಳು ಹೊರಗಿನಿಂದ ಆಳಂದ ಕ್ಷೇತ್ರದ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಿಸಿದ್ದಾರೆ ಎನ್ನಲಾಗಿದ್ದು, ಕಾಂಗ್ರೆಸ್ ಮತದಾರರನ್ನೇ ಗುರಿಯಾಗಿಸಿಕೊಂಡು ಡಿಲೀಟ್ ಮಾಡಲಾಗಿದೆ ಅನ್ನೋದು ರಾಹುಲ್ ಆರೋಪ. ಆಳಂದ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು, ದಲಿತರು, ಒಬಿಸಿ ಮತಗಳನ್ನೇ ಟಾರ್ಗೆಟ್ ಮಾಡಲಾಗಿದೆ ಎಂದು ದೂರಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಲೀಡ್ ಇರೋ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿದ್ರು. 14 ನಿಮಿಷದಲ್ಲಿ 12 ಮತದಾರರ ಹೆಸರು ಡಿಲೀಟ್ ಆಗಿದೆ ಅನ್ನೋದು ರಾಹುಲ್ ಅವರ ಆರೋಪ. Anand is constituency in Karnataka. 6,018 votes. Somebody tried to delete 6,018 votes. We don't know the total number of votes that were deleted in Anand in the 23 election. They are much higher than 6,018. But somebody got caught deleting 6,018 votes. And it was caught, like most crimes, by a coincidence. What happened was, the booth level officer there noticed that her uncle's vote was deleted. And so she checked who deleted her uncle's vote, and she found that it was a neighbor. पड़ोसी ने अंकल का वोट डिलीट किया था. उसने जाके पड़ोसी से पूछा कि आपने मेरे अंकल का वोट क्यों डिलीट किया? पड़ोसी ने कहा, मैं तो जानता ही नहीं, मैंने तो कुछ वोट डिलीट ही नहीं किया. Neither did the person deleting the vote know, nor did the person whose vote was deleted know. Some other force hijacked the process and deleted the vote. ಆಳಂದ ಕ್ಷೇತ್ರದ ವೋಟ್ ಗೋಲ್ಮಾಲ್ ಬಗ್ಗೆ ಹೇಳುವಾಗ ಗೋದಾಬಾಯಿ ಎಂಬುವರ ಕುಟುಂಬದ 12 ಮತದಾರರ ಹೆಸರು ಡಿಲೀಟ್ ಆಗಿದೆ ಎಂಬ ಆರೋಪ ಮಾಡಿದ್ದಾರೆ ರಾಹುಲ್ ಗಾಂಧಿ. ಹೀಗೆ ರಾಹುಲ್ ಗಾಂಧಿ ಹೇಳಿದ ಗೋದಾಬಾಯಿ ಅವರನ್ನು ನ್ಯೂಸ್ 18 ಮಾತನಾಡಿಸಿದೆ. ವೋಟ್ ಲಿಸ್ಟ್ನಿಂದಲೇ ನಮ್ಮ ವೋಟ್ ಡಿಲೀಟ್ಗೆ ಸಂಚು ನಡೆದಿತ್ತು ಅನ್ನೋದು ಗೋದಾಬಾಯಿ ಆರೋಪ. ನಮ್ಮ ಮತಗಳನ್ನ ತೆಗೆಸಲು ಅರ್ಜಿ ಹಾಕಿದವರನ್ನ ಪತ್ತೆ ಮಾಡಬೇಕು ಎಂದು ಗೋದಾಬಾಯಿ ಅವರ ಮಗ ಆಗ್ರಹಿಸಿದ್ದಾರೆ. 2023ರಿಂದ ಇವು ಓಟು ಕಟ್ ಆಗೋದು ಗೊತ್ತಾಗ್ಯದ. ನಮ್ಮ ಇದನ್ನು ಬಂದು ಹೇಳ್ಯಾರ ಅಂದ್ರೆ ನಾನು ಇದು ಏನೂ ಗೊತ್ತಿಲ್ಲ. ಇದು ಸಂಬಂಧ ಇದ್ದಕ್ಕೆ ನಾ ಏನು ಹೇಳಿಲ್ಲ ಅನ್ನೋದು ಗೊತ್ತದ ರೀ. ಇದು ಏನು ಮಾಡ್ಬೇಕು ಅನ್ನೋದು ನಂಗೆ ಗೊತ್ತಿಲ್ಲ. ನಾ ಮಾಡಿದ ಅರ್ಜಿ ಕೊಟ್ಟಿದ್ದೆ ತಂದು ಕೇಳಿದ್ರು ನನ್ನ ಹೆಸರು ಮೇಲೆ ಆಗ್ಯಾವ ನೋಡ್ರಿ 7-8 ಎಲ್ಲ ನಂದೇ ಮುಂದೆ ಮಾಡ್ಯಾರ. ಇದು ಯಾಕೆ ಮಾಡ್ಯಾರ ಕೇಳ್ರಿ ನೀವು. ಆಶಾ ಕಾರ್ಯಕರ್ತರು ಬಂದ ಕಿಶನೆ ಇವ್ರ ಹೆಸರು ಮೇಲೆ ವೋಟ್ ಕಟ್ ಮಾಡಲಾಗಿದೆ ಅಂತ 12 ವೋಟ್ ಕಟ್ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಆಶಾ ಕಾರ್ಯಕರ್ತರು ಇವ್ರ ಮನೆಗೆ ಬಂದು ಹೇಳಿಬಿಟ್ರು. ನಮ್ಮ ಶಾಸಕರು BR ಪಾಟೀಲ್ ಅವರು ಗಮನಕ್ಕೆ ತಂದ ಕಿಶನೆ FIR ಮಾಡಿಸಿ CIDಗೆ ಒಪ್ಪಿಸಿ ಮತ್ತು ಎಲೆಕ್ಷನ್ ಕಮಿಷನರ್ ಆಫೀಸಿಗೆ ಒಪ್ಪಿಸಿ ಟೋಟಲಿ ಆಳಂದ ತಾಲೂಕದಲ್ಲಿ 6018 ವೋಟ್ ಕಟ್ ಮಾಡಲಾಗಿದೆ. ಇದು ಒಟ್ಟ ಯಾರಿಗೂ ಗಮನಕ್ಕೆ ಬಂದಿದ್ದಿಲ್ಲ. ನಮ್ಮ ಶಾಸಕರು ಹೋಗಿ ಇದನ್ನು ತಡೆ ಹಿಡಿದು 2023ರಲ್ಲಿ ಎಲ್ರಿಗೂ ವೋಟ್ ಮಾಡುವಾಗ ಹಕ್ಕು ಕೊಡುವಾಗ ಚಲಾಯಿಸುವ ಬಗ್ಗೆ ವೋಟ್ ಮಾಡಿದ್ರು. ಮತಗಳ್ಳತನ ಆರೋಪವನ್ನ ನೇರವಾಗಿ ಕೇಂದ್ರ ಚುನಾವಣಾ ಆಯೋಗದ ಮೇಲೆಯೇ ರಾಹುಲ್ ಗಾಂಧಿ ಮಾಡಿದ್ದಾರೆ. ಕರ್ನಾಟಕ ಒಂದೇ ಅಲ್ಲ, ಮಹಾರಾಷ್ಟ್ರದ ಅಜುರಾ ಅಸೆಂಬ್ಲಿ ಕ್ಷೇತ್ರದಲ್ಲೂ 6850 ವೋಟ್ಗಳ ಕಳ್ಳತನ ಆಗಿವೆ ಅಂದ್ರು. ಈ ಎಲ್ಲದರ ಹಿಂದೆ ಕೇಂದ್ರ ಸರ್ಕಾರದ ಕುಮ್ಮಕ್ಕು ಹಾಗೂ ಆಯೋಗದ ಹಸ್ತಕ್ಷೇಪವೇ ಹೆಚ್ಚಿದೆ ಅನ್ನೋದು ರಾಹುಲ್ ಗಾಂಧಿ ಆರೋಪ. ಪ್ರಜಾಪ್ರಭುತ್ವ ಹಾಳು ಮಾಡುತ್ತಿರುವವರ ರಕ್ಷಣೆಗೆ ನಿಂತಿದೆ ಕೇಂದ್ರ ಚುನಾವಣೆ ಆಯೋಗ. ಚುನಾವಣಾ ಆಯೋಗದಿಂದಲೇ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗ್ತಿದೆ, ಅನುಮಾನವೇ ಬೇಡ. ಮತಗಳನ್ನು ಕದ್ದೆ ಬಿಜೆಪಿ ಅಧಿಕಾರದಲ್ಲಿರೋದು ಅನ್ನೋದು ರಾಹುಲ್ ಆರೋಪ. ಮತ ಕದ್ದವರನ್ನು ಆಯೋಗದ ಅಧ್ಯಕ್ಷ ಜ್ಞಾನೇಶ್ ಕುಮಾರ್ ರಕ್ಷಣೆ ಮಾಡ್ತಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಮಾಡ್ತಾರೆ. ಹಾಗೆ ಕರ್ನಾಟಕದ ವಿಚಾರವನ್ನು ಪ್ರಸ್ತಾಪಿಸಿ
ಕರ್ನಾಟಕ ಸಿಐಡಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಆಯೋಗ ಸ್ಪಷ್ಟನೆ ನೀಡಿಲ್ಲ ಅಂದ್ರು. ಕಳೆದ 18 ತಿಂಗಳಲ್ಲಿ 18 ಪತ್ರಗಳನ್ನು ಬರೆದರೂ ಯಾವುದಕ್ಕೂ ಉತ್ತರವಿಲ್ಲ. ನೋಂದಣಿಗೆ ಅರ್ಜಿ ಹಾಕಿದ ಕಂಪ್ಯೂಟರ್ಗಳ IP ಅಡ್ರೆಸ್ ಯಾವುದು? ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ಆಪ್ಗಳ ಮಾಹಿತಿ ಎಲ್ಲಿ? ನೋಂದಣಿ ಸಮಯದಲ್ಲಿ ಸಿಗುವ OTP ರಹಸ್ಯಗಳೇನು? ಇದ್ಯಾವುದಕ್ಕೂ ಉತ್ತರ ಕೊಡದ ಕಾರಣಕ್ಕೆ ಆಯೋಗದ ಮೇಲೆ ಅನುಮಾನ ಅಂದ್ರು. ಸಿಐಡಿ ಕೇಳಿರುವ ಮಾಹಿತಿಯನ್ನು 1 ವಾರದೊಳಗೆ ಆಯೋಗ ನೀಡಬೇಕು ಎಂದು ಆಗ್ರಹಿಸಿದ್ರು. ये है सबूत कि ज्ञानेश कुमार जी वोट चोरों की रक्षा कर रहे हैं और ये ब्लैक एंड व्हाइट सबूत है, इसमें कोई कंफ्यूजन नहीं है। तो सवाल उठता है ये है कौन जो सेंट्रलाइज तरीके से कॉल सेंटर के प्रयोग से, सॉफ्टवेयर से अलग अलग प्रदेशों में वोट डिलीट कर रहे हैं, ऐड कर रहे हैं। इलेक्शन कमीशन जानता है, ज्ञानेश कुमार जी जानते हैं। ಹೀಗೆ ರಾಹುಲ್ ಗಾಂಧಿ ಆರೋಪ ಮಾಡ್ತಿರೋವಾಗ್ಲೇ ಎಕ್ಸ್ನಲ್ಲಿ ಆಯೋಗ ಸ್ಪಷ್ಟನೆಯ ಪೋಸ್ಟ್ ಹಾಕಿದೆ. ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪ ಮಾಡೋದ್ರಲ್ಲಿ ಸತ್ಯಾಂಶವಿಲ್ಲ. ರಾಹುಲ್ ಗಾಂಧಿ ಹೇಳ್ತಿರೋದೆಲ್ಲವೂ ಸುಳ್ಳು. ಆನ್ಲೈನ್ ಅರ್ಜಿ ಮೂಲಕ ಯಾವುದೇ ಹೆಸರು ಡಿಲೀಟ್ ಆಗಿಲ್ಲ. ಮತದಾರರ ಗಮನಕ್ಕೆ ಬಾರದೆ ಯಾರ ಹೆಸರು ಡಿಲೀಟ್ ಆಗಲ್ಲ. 2023ರಲ್ಲಿ ಆಳಂದಾದಲ್ಲಿ ಹೆಸರು ಡಿಲೀಟ್ ಪ್ರಯತ್ನ ಆಗಿವೆ. ಆಯೋಗವೇ FIR ಮಾಡಿಕೊಂಡು ತನಿಖೆ ಮಾಡುತ್ತಿದೆ ಎಂದು ಸ್ಪಷ್ಟನೆ ಕೊಟ್ಟಿದೆ. ಇನ್ನು ಪದೇ ಪದೇ ಹೈಡ್ರೋಜನ್ ಬಾಂಬ್ ಅನ್ನುತ್ತಿದ್ದ ರಾಹುಲ್ ಗಾಂಧಿ ಇವತ್ತು ಕೂಡ ಹೈಡ್ರೋಜನ್ ಬಾಂಬ್ ಅಲ್ಲ, ಮುಂದೈತೆ ಅಂದ್ರು ರಾಹುಲ್ ಗಾಂಧಿ. ಮಹದೇವಪುರ ಆಳಂದ ಬರೀ ಟ್ರೈಲರ್ ಅಷ್ಟೇ, ಮುಂದೊಂದು ದಿನ ಹೈಡ್ರೋಜನ್ ಬಾಂಬ್ ಸ್ಫೋಟಿಸಲಿದೆ ಎಂಬ ಸುಳಿವು ನೀಡಿದ್ರು. ರಾಹುಲ್ ಹೀಗೆ ಹೇಳುತ್ತಲೇ ಕೇಂದ್ರ ಬಿಜೆಪಿ ನಾಯಕರು ತಿರುಗೇಟು ಕೊಟ್ರು. ನೀವೇ ಗೆದ್ದಿರೋ ಕ್ಷೇತ್ರದಲ್ಲಿ ಮತಗಳ್ಳತನ ಅಂತೀರಾ, ಹಾಗಾದ್ರೆ ನೀವೇ ಕದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಅನುರಾಗ್ ಠಾಕೂರ್. रिकॉर्ड्स के अनुसार आलंद विधानसभा क्षेत्र ये कांग्रेस के ही कैंडिडेट ने जीती थी 2023 में 10,348 मतों से। तो क्या श्रीमान राहुल गांधी जी कांग्रेस ने वोट चोरी करके सीट जीती थी? एक बात आज जो राहुल जी ने बातों में मान ली और अपने जवाब में कहा, वो कहते कहते हाइड्रोजन बम एक तरह से फोड़ गए अपने ऊपर ही। वो कहते मैं लोकतंत्र बचाने नहीं आया, राहुल जी कहते हैं। लोकतंत्र को बर्बाद करने की तैयारी है क्या? गलत निराधार आरोप बार बार संवैधानिक संस्थाओं पर लगाना। ಈ ಮಧ್ಯೆ ಆಳಂದಾದಲ್ಲಿ ಯಾವುದೇ ಮತಗಳ್ಳತನ ಆಗಿಲ್ಲ ಅಂತಾರೆ ಪರಾಜಿತ ಅಭ್ಯರ್ಥಿ ಸುಭಾಷ್ ಗುತ್ತೇದ. ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ನಲ್ಲಿ ಆಳಂದದಲ್ಲೂ ಕೂಡ ಮತಗಳು ಕಳ್ಳತನ ಆಗಿವೆ ಅಂತಂಕಿಸಿಂದ ಇವತ್ತ ಪ್ರೆಸ್ ಮೀಟ್ ಮಾಡಿದ್ದಾರೆ. ಮೊನ್ನೆ BR ಪಾಟೀಲ್ನು ಕೂಡ ಇದೇ ಒಂದು ಹೇಳಿದಾರ, ನನ್ನ ಆಳಂದಲ್ಲೂ ಕೂಡ ಮತಗಳು ಕಳ್ಳತನ ಆಗ್ಯಾವ ಅಂತಂಕಿಸಿಂದ ಹೇಳಿದಾರ. ಅದು ಏನೂ ಆಗಿಲ್ಲ, ಸುಳ್ಳು. BR ಪಾಟೀಲ್ ಸುಳ್ಳು ಹೇಳ್ತಾ ಇದ್ದಾರ. ಹಾಗಿದ್ರೆ ಈ ಸಲ ಅವರೇ ಕಾಂಗ್ರೆಸ್ ಇಂದ ಆರ್ಚ್ ಬಂದಿದಾರ. ಆ ಒಂದ್ ವೇಳೆ ಆಗಿತ್ತಂದ್ರೆ ಅವ್ರು ಹೆಂಗ ಆರಿಸ್ಕೊತಾರ? ಇದು ಸುಳ್ಳ. ಒಂದು ಟಿವಿಯಲ್ಲಿ ಬರ್ಬೇಕು, ಒಂದು ಪೇಪರ್ದಲ್ಲಿ ಬರ್ಬೇಕು ಎಂಬ ಉದ್ದೇಶದಿಂದ BR ಪಾಟೀಲೇ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ಯಾರ. ಇವ್ರ ಮಾತಿಗೆ ನಂಬಿ ರಾಹುಲ್ ಗಾಂಧಿ ಅವರು ಇವತ್ತ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರು. ಅದೆಲ್ಲ ಸುಳ್ಳು ಅದ ಅಂತ ಹೇಳ್ಬೇಕು. ಇನ್ನು ರಾಹುಲ್ ಗಾಂಧಿ ಆರೋಪದ ವಿಚಾರವಾಗಿ ರಾಜ್ಯ ನಾಯಕರ ನಡುವೆ ವಾಗ್ದಾಳಿಗಳೇ ನಡೆಯುತ್ತಿವೆ. ಕಾಂಗ್ರೆಸ್ ನಾಯಕರು ರಾಹುಲ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡರೆ ಬಿಜೆಪಿ ನಾಯಕರು ಸವಾಲ್ ಹಾಕಿದ್ದಾರೆ. ಸಾಲು ಸಾಲು ಸೋಲಿನ ಹತಾಶೆಯಿಂದ ಇಂಥ ಆರೋಪಗಳು ಬರುತ್ತಿವೆ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾದ ಒಂದೇ ಅಲ್ಲ, ಬೇರೆ ಕ್ಷೇತ್ರದಲ್ಲೂ ಕೂಡ ಈ ರೀತಿ ನಡೆದುಕೊಂಡು ಬರ್ತಾ ಇದೆ. ಆಗ ಪ್ರಿಯಾಂಕ್ ಖರ್ಗೆ ಅವರು, ನಮ್ಮ ಆಳಂದ ಶಾಸಕರು, ಕೇಸು ರಿಜಿಸ್ಟರ್ ಆಯ್ತು. ಅವತ್ತಿನ ಕಾಲದಲ್ಲಿ ಕೇಸು ರಿಜಿಸ್ಟರ್ ಆಯ್ತು, ಇಲ್ಲೂ ರಿಜಿಸ್ಟರ್ ಆಯ್ತು ಮತ್ತು KR ಪುರಮಲ್ಲೂ ರಿಜಿಸ್ಟರ್ ಆಯ್ತು. CODಗೆ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಡಾಟಾ ಕೊಡಬೇಕು, ಯಾವ ಫೋನ್ ನಂಬರ್ ಅಂತ. ಯಾವ ಫೋನ್ ನಂಬರ್ ಇಲ್ಲ ಅಂದ್ರೆ ಹಿಂಗಾಗ್ತದೆ. ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಆಧಾರದ ಮೇಲೆ FIR ಆಗಿದೆ, FIR ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಆಗಿದೆ. ಇವಾಗ ಇನ್ವೆಸ್ಟಿಗೇಷನ್ ಎಲ್ಲಿ ನಿಂತಿದೆ? ಮಾಹಿತಿ ಕೊರತೆಯಿಂದ. ಮಾಹಿತಿ ಕೊಡಬೇಕಾಗಿರೋರು ಯಾರು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ.
ಅವ್ರ ಜವಾಬ್ದಾರಿನೂ ಕೂಡ ನಾವೇ ಮಾಡಬೇಕು ಅಂದ್ರೆ ಏನಾದ್ರೂ ಲಾಜಿಕ್ ಇದೆಯಾ ಇವ್ರ ಎಕ್ಸ್ಪ್ಲನೇಷನ್ ನಲ್ಲಿ? ಸಿ ವಾಟ್ ಈಸ್ ದ ಡ್ಯೂಟಿ ಆಫ್ ಎನಿ ಇನ್ಸ್ಟಿಟ್ಯೂಷನ್? ಅವ್ರ ಮೇಲೆ ಆರೋಪ ಬಂದಾಗ ಆ ಆರೋಪವನ್ನ ತಳ್ಳಹಾಕೋದಲ್ಲ, ಸಾಕ್ಷಿ ಸಮೇತ ತಳ್ಳಹಾಕ್ಬೇಕು. ಅದು ಇದು ಬಿಟ್ಟು ನೀವು ಉಲ್ಟಾ ನಮಗೆ ಅಫಿಡವಿಟ್ ಹಾಕಿ ಯಾರಿಗ್ರಿ ಎದುರಿಸ್ತಾ ಇದ್ದೀರಾ? ಇವರು ವಿ ಆರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ನಿಮ್ಮ ತರ ಸುಮ್ಮನೆ ಎಲ್ಲೋ ಸೆಲೆಕ್ಟ್ ಆಗಿ ಬಂದಿಲ್ಲ ನಾವು. ನೋಡ್ರಿ, ಕಳೆದ ಇದೆಲ್ಲ ನೋಡ್ತಾ ಇದ್ರೆ ಆಳಂದಲ್ಲಿ ಆಗಿರ್ತಕ್ಕಂಥದ್ದು 5-6 ವರ್ಷ ಆಯ್ತು ಆಲ್ರೆಡಿ ಕೇಸ್ ಆಗಿ, ಇಫ್ ಐ ಆಮ್ ನಾಟ್ ರಾಂಗ್, ಕರೆಕ್ಟ್ ಅಲ್ವಾ? ಅವಾಗ SIT ಅವರು ಅದ್ರ ಬಗ್ಗೆ ಈ ಎಲೆಕ್ಷನ್ ಕಮಿಷನರ್ಗೆ ಬಹಳಷ್ಟು ಪತ್ರಗಳನ್ನ ಬರೆದಿದ್ದಾರೆ, ಕೇಳಿದ್ದಾರೆ ಇದು ಯಾವ ರೀತಿ ಡಿಲೀಟ್ ಆಗಿದೆ, ಹೆಂಗ್ ಡಿಲೀಟ್ ಆಯ್ತು, ಏನ್ ಬೇಸಿಸ್ ಅಂದ್ರೆ ಅವ್ರು ಇಲ್ಲಿವರೆಗೆ ಉತ್ತರ ಕೊಡ್ತಾ ಇಲ್ಲ. ಸೊ ಮೇಲ್ನೋಟದಲ್ಲಿ ಇಟ್ಸ್ ಅ ಫ್ರಾಡ್ ವೇ ಆಫ್ ವಿನ್ನಿಂಗ್ ಎಲೆಕ್ಷನ್ಸ್. ಯಾಕೆ ಗೆಲ್ತಾ ಇದ್ರು ಮೋದಿ ಸಾಹೇಬ್ರ ಎಲೆಕ್ಷನ್ಸ್ ಅಂದ್ರೆ ಇದೇ ರೀತಿಯ ಯಾವ್ದೋ ಒಂದು ತಂತ್ರಗಳನ್ನ ಉಪಯೋಗಿಸಿ ಸಾರ್ವಜನಿಕ ಜನಕ್ಕೆ ಮೋಸ ಮಾಡಿ ಈ ಟ್ಯಾಂಪರಿಂಗ್ ಮುಖಾಂತರ ಗೆಲ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಬಯಲು ಬರ್ತಾ ಇದೆ. ಸೊ ಐ ಫೀಲ್ all the elections which they have won or which are trying to win is all based on a fraud based ಅಂತ ಹೇಳಿ ಇಚ್ಛೆ ಬಯಸ್ತೇನೆ. ಮಹಾರಾಷ್ಟ್ರ ಚುನಾವಣೆ ಯಾವ ರೀತಿ ಗೆದ್ರು ಅಂತ ಇಡೀ ದೇಶಕ್ಕೂ ಗೊತ್ತು, ಪ್ರಪಂಚಕ್ಕೂ ಗೊತ್ತು. ಮೋಸದಿಂದ ಗೆದ್ದಿರ್ತಕ್ಕಂಥದ್ದು. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವ್ರು ಗೆದ್ದಿದ್ದು, BJP ಅಲಿಯನ್ಸ್ ಗೆದ್ದಿದ್ದು ಬರೀ 18 ಸ್ಥಾನ ಪಾರ್ಲಿಮೆಂಟ್ ಅಲ್ಲಿ. 4 ತಿಂಗಳಿಗೆ ಅಸೆಂಬ್ಲಿ ಎಲೆಕ್ಷನ್ ಆಗುತ್ತೆ. 30 ಸ್ಥಾನ ಗೆದ್ದವರಿಗೆ ಅಸೆಂಬ್ಲಿನಲ್ಲಿ 70-80 ಸ್ಥಾನನೂ ಬರಲಿಲ್ಲ. 18 ಸ್ಥಾನ ಗೆದ್ದವರಿಗೆ 200ಕ್ಕಿಂತ ಜಾಸ್ತಿ ಬಂತು. ಪಾರ್ಲಿಮೆಂಟ್ ಅಲ್ಲಿ 2 ಲಕ್ಷ ಮತಗಳಿಂದ ಗೆಲ್ತಾರೆ. ನಾಂದೇಡ ಬೈ ಎಲೆಕ್ಷನ್ ಕಾಂಗ್ರೆಸ್ ಅಭ್ಯರ್ಥಿ. ಅದೇ ದಿನ ಚುನಾವಣೆ, ಅದೇ ಮತದಾರ 7-7 BJP ಮತ್ತು ಅವರ ಅಲಿಯನ್ಸು ಗೆಲ್ತಾರೆ. ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಏನಾಗ್ತಾ ಇದೆ ದೇಶದಲ್ಲಿ ಅಂತ. ಆಳಂದಲ್ಲೂ ಆಗಿದೆ, ಅದೇ ರೀತಿ ಗಾಂಧಿನಗರದಲ್ಲೂ ಆಗಿದೆ, ಬೇಕಾಷ್ಟು ಕಡೆ ಮಾಡಿದ್ದಾರೆ. ಇದಕ್ಕೆ BJP ಉತ್ತರವನ್ನು ಕೊಡಬೇಕು. ಕಳುವಾಗಿದೆ ಅಂತ ಇವರು ಮೌನವಾಗಿರೋದು ನೋಡಿದ್ರೆ ಕಳ್ಳತನ ಆಗಿದೆ, ಕಳ್ಳತನ ಮಾಡಿದಾರಂತೆ ಪ್ರೂವ್ ಆಗುತ್ತೆ. ಯಾಕಂದ್ರೆ ಇಲ್ಲಿವರೆಗಾದ್ರೂ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿಲ್ಲ, ಮತ್ತು ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿಲ್ಲ. ಚುನಾವಣಾ ಆಯೋಗದವ್ರು ಮಾತ್ರ ಮಾತಾಡ್ತಾ ಇದ್ದಾರೆ. ಇವ್ರ್ಯಾಕೆ ಹೇಳಿಕೆ ಕೊಡ್ತಿಲ್ಲ? ಇವತ್ತು ದೇಶವನ್ನು ಮುನ್ನಡೆಸ್ತಾ ಇರುವಂತವ್ರು. ಅಂದ್ರೆ ನನಗೇನ್ ಅನ್ಸುತ್ತೆ, ಇವರು ಮತ ಕಳ್ಳತನ ಮಾಡಿದರೆ ಪ್ರೂವ್ ಆಗ್ತಾ ಇದೆ. ಚುನಾವಣೆಯಲ್ಲಿ ಮತಚೋರಿ ಆಗ್ತಾ ಇದೆ ದೇಶದಲ್ಲಿ. ಅದಕ್ಕೆ ಇಂದಿರಾ ಗಾಂಧಿ ಹಟಾವೋ ಕಾರ್ಯಕ್ರಮ ಆವತ್ತು ಪ್ರಾರಂಭ ಆಗಿತ್ತು. ಇದೇ ವೋಟ್ ಚೋರಿಗೆ. ಕಳ್ಳ ಮತ್ತೊಬ್ಬನನ್ನ ಕಳ್ಳ ಅನ್ಲಿಕ್ಕೆ ಶುರು ಮಾಡಿದಾನೆ ಹೊರತು ಕಳ್ಳತನ ಇಲ್ಲಿ ನಡೆದೇ ಇಲ್ಲ ಅಂತಂದ್ರೂ ಕೂಡ ಕಳ್ಳ ತಪ್ಪಿಸ್ಕೊಳ್ಳಿಕ್ಕೆ ಬೇರೆಯವ್ರನ್ನ ಕಳ್ಳ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ರಾಹುಲ್ ಗಾಂಧಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ. ಅನೇಕ ಚುನಾವಣೆಗಳನ್ನು ರಾಜ್ಯದಲ್ಲಿ ಸೋತಾದ ಮೇಲೆ ಹೊಸ ಒಂದು ನಾಟಕವನ್ನು ಪ್ರಾರಂಭ ಮಾಡಿದ್ರು. ಒಂಥರ ಬಾಲಿಶವಾದಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು. ಈ ಥರದ ಒಂದು ಮತಗಳ್ಳತನ ಭಾರತೀಯ ಜನತಾ ಪಾರ್ಟಿ ನಾವು ಅಧಿಕಾರಕ್ಕೆ ಬಂದು ಕೆಲವೇ ವರ್ಷ, 15-16 ವರ್ಷ ಆಗಿರ್ತಕ್ಕಂಥದ್ದು. 60 ವರ್ಷ ನೀವು ಅಧಿಕಾರದಲ್ಲಿ ಬಂದಾಗ ನೀವೇನೇನು ಮಾಡಿದ್ರಿ ಅಂತೇಳಿ ನಮಗೂ ಕೂಡ ಇತಿಹಾಸ ಗೊತ್ತಿರ್ತಕ್ಕಂಥದ್ದೇ. ರಾಹುಲ್ ಗಾಂಧಿಯವರು ತಾವು ಮಾಡಿದ ಆರೋಪವನ್ನು ಪ್ರಮಾಣ ಪತ್ರದ ಮೂಲಕ ದೂರಿನ ರೂಪದಲ್ಲಿ ಯಾಕೆ ಸಲ್ಲಿಸ್ತಾ ಇಲ್ಲ? ಅಂದರೆ ಹಿಟ್ ಅಂಡ್ ರನ್ ಮಾಡೋದು ಮಾತ್ರ ಇವ್ರ ಉದ್ದೇಶನಾ? ಇಷ್ಟೆಲ್ಲ ಆರೋಪ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಮಾಡಿದ್ರು. ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಕೇಂದ್ರ ಚುನಾವಣಾ ಆಯೋಗದ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಾಹಿತಿ ನೀಡಲಾಗಿದ್ದು, ಇದರ ಹೊರತಾಗಿ ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ ಎಂದಿದ್ದಾರೆ. ಆದರೆ ದೇಶದಾದ್ಯಂತ ಅನುಮಾನದ ಅಲೆ ಎಬ್ಬಿಸಿರುವ ರಾಹುಲ್ ಆರೋಪಕ್ಕೆ ಕೇಂದ್ರ ಚುನಾವಣಾ ಆಯೋಗ ಇವತ್ತು ನೀಡಿದ ಉತ್ತರದ ಮೂಲಕವೇ ಸುಮ್ಮನಾಗತ್ತ, ಅಥವಾ CID ಕೇಳಿರುವ ಮಾಹಿತಿಯನ್ನು ನೀಡುವ ಮೂಲಕ ರಾಹುಲ್ ಆರೋಪಗಳೇ ಸುಳ್ಳೆಂದು ಸಾಬೀತುಪಡಿಸುತ್ತಾ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.